ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ನೀವು ಕಷ್ಟಪಟ್ಟು ದುಡಿದು ಅನೇಕ ರೀತಿಯ ಆಸ್ತಿ ಪಾಸ್ತಿಗಳನ್ನ ಮಾಡಿರ್ತೀರ, ಅನೇಕ ಆಭರಣಗಳನ್ನ ಮಾಡಿರ್ತೀರ, ಐಷಾರಾಮಿ ಜೀವನಕ್ಕೆ ಮಾರು ಹೋಗಿ ಅನೇಕ ರೀತಿಯ ಎಲ್ಲ ಸೌಲಭ್ಯಗಳನ್ನು ಮನೆಯಲ್ಲಿ ಅಳವಡಿಸಿರ್ತೀರ. ನೀವು ಬೆಲೆ ಬಾಳುವ ವಸ್ತುಗಳನ್ನು ಸಹಿತ ಮನೆಯಲ್ಲಿ ತಂದಿಟ್ಟಿರ್ತೀರ. ಆದರೆ ನೀವು ಎಲ್ಲೋ ಹೊರಗಡೆ ಯಾವುದೋ ನೆಂಟಸ್ಥರಾಗಲಿ, ಪ್ರವಾಸಕ್ಕಾಗಲಿ, ಕಾರ್ಯಕ್ರಮಗಳಿಗಾಗಲಿ, ಮದುವೆ ಮುಂಜೆ ಸಮಾರಂಭಗಳಿಗಾಗಲಿ ಹೋಗ್ಬೇಕಾದ್ರೆ ಮನೆ ಬೀಗ ಹಾಕಬೇಕಾಗತ್ತೆ. ಆದರೆ ನಿಮಗೊಂದು ಭಯ ಕಾಡ್ತಾ ಇರುತ್ತೆ. ನಾವು ಮನೆ ಬಿಟ್ಟು ಹೋದ್ಮೇಲೆ 4-5 ದಿನ ಆಗುತ್ತೆ, 6 ದಿನ ಆಗುತ್ತೆ, 7 ದಿನ ಆಗುತ್ತೆ. ಆದರೆ ನಮ್ಮ ಮನೆ ದರೋಡೆ ಆದರೆ ಹೇಗೆ? ಕಳ್ಳಕಾಕರು ಯಾವುದೇ ಕೇಬಲ್ ರಿಪೇರಿ ರೂಪದಲ್ಲಿ ಬರ್ತಾರೆ, ಟೆಲಿಫೋನ್ ರಿಪೇರಿ ರೂಪದಲ್ಲಿ ಬರ್ತಾರೆ, ಹಾಲು ಕೊಡೋ ರೂಪದಲ್ಲಿ ಬರ್ತಾರೆ, ಪೇಪರ್ ಒಗೆಯೋ ರೂಪದಲ್ಲಿ ಬರ್ತಾರೆ. ಪ್ರತಿಯೊಂದು ರೂಪದಲ್ಲಿ ಬಂದು ನಿಮ್ಮ ಚಲನವಲನಗಳನ್ನು ಅಧ್ಯಯನ ಮಾಡಿಕೊಂಡೇ ಸಹಿತ ಅವರು ದರೋಡೆಗೆ ಸ್ಕೆಚ್ ಹಾಕಿ ದರೋಡೆ ಮಾಡ್ತಾರೆ. ಈ ಎಲ್ಲ ದರೋಡೆಗಳನ್ನ ತಪ್ಪಿಸಲು, ಆ ದರೋಡೆಕೋರರನ್ನು ಹಿಡಿಯಲು ಇವತ್ತು ಕರ್ನಾಟಕ ಸರ್ಕಾರ ಒಂದು ಹೊಸ ವಿಧಾನ ತೆಗೆದಿದೆ. ಗೊತ್ತಾ ನಿಮಗೆ ವೀಕ್ಷಕರೇ? ಅದನ್ನು ತುಮಕೂರದಲ್ಲಿ ಮೊದಲನೇದಾಗಿ ಪ್ರಾಯೋಗಿಕವಾಗಿ ಒಂದು ವಿಡಿಯೋ ಇದೆ ವೀಕ್ಷಕರೇ, ದೃಶ್ಯದೊಂದಿಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ನೀವು ಮನೆಯನ್ನು ಬೀಗ ಹಾಕ್ಕೊಂಡು ಹೋದ್ಮೇಲೆ ಅಲ್ಲಿ ಮಾನಿಟರ್ ಫಿಕ್ಸ್ ಮಾಡಿರ್ತಾರೆ. ಮಾನಿಟರ್ ಫಿಕ್ಸ್ ಮಾಡಿದ ತಕ್ಷಣ ನೀವು ಪೊಲೀಸ್ ಇಲಾಖೆಗೆ ಒಂದು ಮೆಸೇಜನ್ನು ಕೊಡಬೇಕಾಗತ್ತೆ. ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, ನೆಂಟಸ್ಥರ ಮನೆಗೆ 1 ವಾರ ಆಗುತ್ತೆ, ಅಲ್ಲಿ ವಾಚ್ ಇನ್ ಹೋಮ್ ಅಂತ ಒಂದು ಮೆಸೇಜ್ ಇರುತ್ತೆ. ಆ ಮೆಸೇಜನ್ನು ನೀವು ಕಳಿಸಿದ ತಕ್ಷಣ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ಅಲ್ಲಿ ಒಂದು ನಿಮಗೆ ಅವ್ರು ಯಾರಿಗೂ ಗೊತ್ತಾಗಲಾರದಂತೆ ಒಂದು ಮಾನಿಟರ್ ಫಿಕ್ಸ್ ಮಾಡಿ ಹೋಗಿರ್ತಾರೆ. ಯಾವಾಗಾದರೂ ಆ ಮನೆಯೊಳಗೆ ಯಾರೋ ಪ್ರವೇಶ ಮಾಡಿದರೂ ಸಹಿತ ತಕ್ಷಣ 24/7 ಪೊಲೀಸರಿಗೆ ಮೆಸೇಜ್ ಹೋಗುತ್ತೆ, ತಕ್ಷಣ ದಾಳಿ ಆಗುತ್ತೆ, ತಕ್ಷಣ ಕಳ್ಳರನ್ನು ಹಿಡಿತಾರೆ. ಇದು ಒಂದು ಹೊಸ ವಿಧಾನ. ಪೊಲೀಸ್ ವರಿಷ್ಠಾಧಿಕಾರಿ ತುಮಕೂರು ಅವರು ಏನು ಮಾತಾಡಿದ್ದಾರೆ, ಯಾವ ರೀತಿ ಕಳ್ಳರು ನುಗ್ಗುತ್ತಾರೆ, ಯಾವ ರೀತಿ ಅಲ್ಲಿ ಕಳ್ಳರು ಸ್ಕೆಚ್ ಹಾಕ್ತಾರೆ, ಮನೆಯ ಬಾಗಿಲನ್ನು ಹೇಗೆ ತೆಗಿತಾರೆ, ಎಲ್ಲವನ್ನ ಒಂದು ವಿಧಿವಿಧಾನ ಆಧುನಿಕ ತಂತ್ರಜ್ಞಾನದ ಒಂದು ಪ್ರಯೋಗದಿಂದ ಇದು ಎಷ್ಟೊಂದು ರಕ್ಷಣೆ ಆಗುತ್ತೆ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಅದು ದೃಶ್ಯ ತೋರಿಸ್ತಾ ಇದ್ದೀನಿ, ಅದನ್ನು ವಿಡಿಯೋ ಮುಖಾಂತರ ನೋಡಿ ವೀಕ್ಷಕರೇ. ಯಾವ ರೀತಿ ಕಳ್ಳರು ಅಲ್ಲಿ ಒಳನುಗ್ಗಿದ್ದಾರೆ, ಪೊಲೀಸರಿಗೆ ಹೇಗೆ ಮೆಸೇಜ್ ಹೋಗುತ್ತೆ, ಪೊಲೀಸ್ ವರಿಷ್ಠಾಧಿಕಾರಿ ಇದರ ಬಗ್ಗೆ ಏನು ಹೇಳ್ತಾರೆ, ಸಂಪೂರ್ಣವಾದ ವಿವರ. ಇನ್ನು ಮುಂದೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಯಾವ ರೀತಿ ರಕ್ಷಣೆ ಮಾಡುತ್ತೆ ಸರ್ಕಾರ, ಇವತ್ತು ಪೊಲೀಸ್ ಇಲಾಖೆ, ಅದಕ್ಕೆ ಒಂದು ಸೆಲ್ಯೂಟ್ ಹೊಡಿಬೇಕಾಗುತ್ತೆ. ಇದೇ ಇವತ್ತಿನ ಒಂದು ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ. ಇನ್ನು 2ನೇ ಸುದ್ದಿಗೆ ಬರ್ತೀನಿ. ಭಾರತ ದೇಶದಲ್ಲಿ ನೋಡಿ, ಆಸ್ಪತ್ರೆಗಳು ಒಂದು ಪರ್ಸೆಂಟೇಜ್ ವ್ಯವಹಾರದಲ್ಲಿ ತೊಡಗಿದೆ. ಇದೊಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಸಿಂಗಾಪುರ್ ದೇಶದಲ್ಲಿ 7% GST ತುಂಬಿರೆ ಉಚಿತ ಆರೋಗ್ಯ ಮತ್ತು ಉಚಿತ ಚಿಕಿತ್ಸೆ ಇದೆ. ಇಲ್ಲಿ 28% GST ತುಂಬಿದರೂ ಸಹಿತ ಭಾರತದಲ್ಲಿ ಯಾವುದೇ ಉಚಿತ ಮತ್ತು ಯಾವುದೇ ಶಿಕ್ಷಣ ಉಚಿತ ಇಲ್ಲ, ಆರೋಗ್ಯ ಉಚಿತ ಇಲ್ಲ. ಯಾಕಪ್ಪ ಇದು ಇಷ್ಟೊಂದು ನಾವು GST ತುಂಬಿದರೂ ಸಹಿತ? ಸರ್ಕಾರಿ ಆಸ್ಪತ್ರೆಗಳು ದಿವಾಳಿ ಆಗಲಿಕ್ಕೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ಪೀಠೋಪಕರಣಗಳು, ಸಲಕರಣೆಗಳು, ಆಪರೇಷನ್ ಥಿಯೇಟರ್ದ ವಸ್ತುಗಳನ್ನು ಸಹಿತ ಮಾರಾಟ ಮಾಡಿ ನಮ್ಮ ರಾಜಕಾರಣಿಗಳು ನುಂಗಿ ನೀರು ಕುಡಿದಿದ್ದಾರೆ. ಅಲ್ಲಿ ಪರ್ಸೆಂಟೇಜ್ ವ್ಯವಹಾರ ಮಾಡಿ 10-15% ಪ್ರತಿಯೊಂದು ಟೆಂಡರಿಂಗ್ ವ್ಯವಹಾರದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಭಾರತ ದೇಶದ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನೇ ಹಾಳು ಮಾಡಿದಂಥ ಕೆಲ ರಾಜಕಾರಣಿಗಳ ಬಯಲು ಬಟ್ಟಾಗಬೇಕಾದ್ರೆ ಇಲ್ಲಿ ಪ್ರತಿಯೊಬ್ಬರ ಸಾಮಾನ್ಯ ಜನ ಉಚಿತ ಶಿಕ್ಷಣ ಮತ್ತು ಉಚಿತ ನಮಗೆ ಆರೋಗ್ಯ ಕೊಡಬೇಕಂತ ಆಂದೋಲನ ಪ್ರಾರಂಭ ಆಗಬೇಕು. ಎಲ್ಲಿ ಜಾತಿ ಧರ್ಮದ ಗಲಭೆಗಳಾಗ್ತಾ ಇದ್ದಾವೆ, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ವಿದ್ವಾನ ಅಧ್ಯಯನ ಮುಖಾಂತರ ಪ್ರತಿಯೊಬ್ಬರು ವಿಡಿಯೋ ಮಾಡಿ ನಾನು ನಿಜವಾದ ಬುದ್ಧಿವಂತ, ನಾನು ಬುದ್ಧಿವಂತ, ಆ ಗ್ರಂಥದಲ್ಲಿ ಇದೆ, ಈ ಗ್ರಂಥದಲ್ಲಿದೆ, ಅವೆಲ್ಲವನ್ನ ನಮಗೆ ಬ್ರಿಟಿಷರು ಕಲಿಸಿಕೊಟ್ಟು ನಿಮ್ಮಲ್ಲಿಯೇ ಜಗಳವಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ನೀವು ಅದೇ ಅಧೋಗತಿಯಲ್ಲಿ ಸಾಗಬೇಕನ್ನೋದು ಅವರ ತತ್ವ ಇತ್ತು. ಅದನ್ನು ಅವರು ಬೀಜ ಇಲ್ಲಿ ಬಿತ್ತಿ ಹೋಗಿದ್ದಾರೆ. ಇನ್ನೂ ನಾವು ಎಚ್ಚರಾಗ್ತಾ ಇಲ್ಲ, ಇನ್ನೂ ನಾವು ಬಡದಾಡ್ತಾ ಸಾಯ್ತಾ ಇದ್ದೀವಿ. ಆ ಜಾತಿ, ಈ ಜಾತಿ, ಕಪ್ಪ ಬೆಳುಪು ಪ್ರತಿಯೊಂದು ವೈಷಮ್ಯದ ಸಾಕಾರ ಮೂರ್ತಿಗಳಾಗಿ ಪ್ರತಿಯೊಂದು ಜನರನ್ನ ದ್ವೇಷ ಭಾವನೆಯಿಂದ, ಮತ್ಸರ ಭಾವನೆಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ. ಅದಕ್ಕೆ ಇವತ್ತು ನಾವು ಭಾರತ ದೇಶದಲ್ಲಿ ಒಂದು ಕೂಗು ಎಬ್ಬಿಸಬೇಕಾಗತ್ತೆ. ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಕೊಟ್ಟರೆ ಯಾವ ರೀತಿ ನಮ್ಮ ಭಾರತ ಸುಭದ್ರ ಆಗುತ್ತೆ. ಪ್ರತಿಯೊಂದು ಟ್ಯಾಕ್ಸ್ ಕರದಲ್ಲಿ ನಮ್ಮ ದುಡ್ಡು ಹೋಗುತ್ತೆ. ಅದನ್ನು ಉಚಿತ ಆರೋಗ್ಯ ಮತ್ತು ಉಚಿತ ಶಿಕ್ಷಣ ಕೊಟ್ಟರೆ ಜಗತ್ತಿನಲ್ಲಿ ಭಾರತ ಶಿಕ್ಷಣದಲ್ಲಿ ಕ್ರಾಂತಿ ಆಗುತ್ತೆ, ಉಚಿತ ಆರೋಗ್ಯದಲ್ಲಿಯೂ ಸಹಿತ ಒಂದು ಇದನ್ನಾಗುತ್ತೆ. ಪ್ರತಿಯೊಂದು ಒಂದು ಶಕ್ತಿವಂತನಾಗಿ ಯುವಕ ಬೆಳೆತಾನೆ. ಒಂದು ಡಯಾಲಿಸಿಸ್ ಮಾಡಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಕ್ಷಣ ಕರೆಂಟ್ ಹೋಗುತ್ತೆ. ಕರೆಂಟ್
ಹೋದ್ಮೇಲೆ ಆ ಪೇಷಂಟ್ ಏನು ಮಾಡ್ಬೇಕು ಹೇಳಿ ನೋಡೋಣ. ಒಂದು ಅದಕ್ಕೆ ಬ್ಯಾಕಪ್ ಒಂದು ಬ್ಯಾಟ್ರಿ ಸಹಿತ ಇಡ್ಲಾರ್ದಂಥ ಪರಿಸ್ಥಿತಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿದೆ. ಖಾಸಗಿ ಆಸ್ಪತ್ರೆಗೆ ಹೋಗಿದ್ರೆ ಮನೆ ಮಾರು ಮಠ ಎಲ್ಲ ಮಾರ್ಕೊಂಡೇ ಹೋಗಬೇಕು. ಅಲ್ಲಿ ಬಿಲ್ ನೋಡಿದರೆ ಆರೋಗ್ಯವಂತ ರೋಗಿಯು ಸಹಿತ ಹೃದಯಾಘಾತದಿಂದ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲವನ್ನ VIP ಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ಕೆಲವು ಆಸ್ಪತ್ರೆಗಳು ತಲ್ಲಿನಾಗಿದ್ದಾವೆ. ಬಡ ಜನರ ಗತಿ ಏನು? ಅದಕ್ಕಾಗಿ ಸಿಂಗಾಪುರ್, ವಿದೇಶದಲ್ಲಿ, ಸೌದಿ ಅರೇಬಿಯಾದಲ್ಲಿ, ಅಮೆರಿಕ, ಇಂಗ್ಲೆಂಡ್ದಲ್ಲಿಯೂ ಸಹಿತ ಪ್ರತಿಯೊಂದು ಪ್ರಜೆಗೆ ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯದ ವ್ಯವಸ್ಥೆ ಇದೆ. ಅದು ಇಲ್ಲಿ ಭಾರತದಲ್ಲಿ ಆಗಬೇಕು. ಅದರ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ವೀಕ್ಷಕರೇ. ಅದು ಹೇಗೆ ನೀವು ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ ನೋಡಿ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಸಹಿತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಯಾವುದೇ ವೇದ ವಾಕ್ಯ ಪುರಾಣಗಳೊಂದಿಗೆ ನಾನಾ ಬುದ್ಧಿವಂತ, ಪ್ರತಿಯೊಬ್ಬರು ಧರ್ಮದ ಗುರುಗಳು ತಮ್ಮ ಜಾತಿಯನ್ನೇ ಮೇಲು ಜಾತಿ, ನಾವೇ ಶ್ರೇಷ್ಠರು ಅಂತ ಒಂದು ಭಾವನೆಯನ್ನು ಇಟ್ಕೊಂಡು ದೈನಂದಿನವಾಗಿ ಫೇಸ್ಬುಕ್ ಮತ್ತು ಲೈವ್ದಲ್ಲಿ ಬರ್ತಾ ಇದ್ದಾರೆ. ಇದು ಎಲ್ಲ ನಮಗೆ ಅವಶ್ಯಕತೆ ಇಲ್ಲ. ಈಗ ನಮಗೆ ಅವಶ್ಯಕತೆ ಇರುವುದು ಒಂದೇ ಒಂದು, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಅಭಿಯಾನ ಪ್ರಾರಂಭ ಮಾಡೋಣ. ಇದರಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಇದೇ ಇವತ್ತಿನ ಟಾಪಿಕ್ ವೀಕ್ಷಕರೇ. ಇದೊಂದು ವಿಶೇಷ ಸ್ಟೋರಿ ಅಂತ ತಿಳ್ಕೊಳ್ಳಿ. ನಿಮಗೆ ಹೇಗೆ ಅನಿಸಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. ನಂಬರ್ 1 ಚಾನಲ್ ನಿಮ್ಮ ಚಾನಲ್ ವೀಕ್ಷಕರೇ. ಸಬ್ಸ್ಕ್ರೈಬ್ ಆಗಿ, ಅದೇ ನನಗೆ ಸ್ಫೂರ್ತಿ. ನಮಸ್ಕಾರ. ಅಮ್ಮ ರೆಡಿ ಆದ್ರೆ ಇವಾಗ ನೋಡೋಗಿ. ಹಲೋ, ಹೊರಟ್ವಿ ಕಣ. ಮೇಡಮ್ ಕೇಬಲ್ ರಿಪೇರಿ ಮೇಡಮ್. ಅಮೌಂಟ್ ಕರೆಕ್ಟ್ ಆಗಿದೆಯಪ್ಪ? ಹ್ಞೂ ಸರ್, ಸರಿ ಇದೆ ಸರ್. ನೀವೇನು? ಕೇಬಲ್ ರಿಪೇರಿ ಸರ್. ಇವ್ರನ್ನ ಯಾಕೆ ಕಳಿಸಿದೆ? ನಾನು ಇನ್ನೂ 4-5 ದಿನ ಬೇರೆ ಮನೇಲಿ ಇರಲ್ಲ. ಹೋಗಪ್ಪ, 4-5 ದಿನ ಬಿಟ್ಕೊಂಡ್ ಹೋಗಪ್ಪ. ಊರಿಗೆ ಹೋಗ್ತಾ ಇದ್ದೀರಾ ಇವತ್ತು? ಹೋಗಿ ಹೋಗಿ ಒಳ್ಳೆ ಬೇಟೆನೆ ಹುಡುಗರಿಗೆ. ನನಗಂತೂ ಪಕ್ಕಾ ಶೇರ್ ಇದ್ರಲ್ಲಿ. ಏನಮ್ಮ ಲೇಟ್ ಆಯ್ತು, ಜಲ್ದಿ ರೆಡಿ ಆಗಮ್ಮ. ನಾವ್ ಎಲ್ಗಡೆ ಇರೋ ಟೈಮಲ್ಲಿ ಯಾಕೆ ಇಷ್ಟೊಂದು ಅಮೌಂಟ್ ಮನೆಯಲ್ಲಿ? ಇರಮ್ಮ, ಹೇಳ್ತೀನಿ. ಏನು ಯೋಚನೆ ಮಾಡಬೇಡಮ್ಮ. ಈಗ ಪೊಲೀಸ್ ಇಲಾಖೆಯಿಂದ LHMS ಅಂತ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ಯಾವ ಕಳ್ಳರು ಗಿಳ್ರು ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ. ಧೈರ್ಯವಾಗಿ ಊರಿಗೆ ಹೋಗು. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಪೊಲೀಸ್ ಆ್ಯಪಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರಿ. ಹೌದು ಸರ್. ಲಾಕ್ಔಟ್ ಹೌಸ್ ಮಾನಿಟರ್ ಸಿಸ್ಟಮ್ ಅಂತೇಳಿ. ಹೌದು ಸರ್. ಅದನ್ನು ಇನ್ಸ್ಟಾಲ್ ಮಾಡಕ್ಕೆ ಬಂದಿದೆ ಸರ್. ಬನ್ನಿ ಸರ್. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ಸ್. ಎಲ್ಲೋ ಅಡ್ರೆಸ್ಗೆ ಇಲ್ಲ. ಸೂಪರ್ ಬೇಟೆ ಮಗ. ಮನೆಯಲ್ಲಿ ನಾಯಿನೂ ಇಲ್ಲ, CC ಕ್ಯಾಮ್ರಾನೂ ಇಲ್ಲ. ಹೌದಾ? ಹೊಡೆದ್ರೆ ಸೂಪರ್ ಬೇಟೆ. ಎಲ್ಲೋ? ಬೆಳಗ್ಗೆನೆ ತೋರಿಸಿದನಲ್ಲ ಅವನಿಗೆ. ಹೌದಾ? ನಡ್ರಲ್ಲ ಮತ್ತೆ ಹೋಗೋಣ. ಹನುಮಂತಪುರ 3rd ಕ್ರಾಸ್ ಸತೀಶ್ ಅವ್ರ ಮನೆಗೆ ಕಳ್ಳರು ನುಗ್ಗಿದ್ದಾರೆ. ಬೀಟ್ 10 ರಿಸೀವ್ಡ್ ಕಂಟ್ರೋಲ್. ಬೀಟ್ 11 ರಿಸೀವ್ ಕಂಟ್ರೋಲ್. ಚಿನ್ನ ಪಾಸ್ವರ್ಡು 112 ಅವನ್ನ. ತುಮಕೂರು ಜಿಲ್ಲೆಯಲ್ಲಿ ಕಳ್ಳತನವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ತುಮಕೂರು ಪೊಲೀಸ್ ಮತ್ತು ಸ್ಮಾರ್ಟ್ ಸಿಟಿ ತುಮಕೂರು ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಪೊಲೀಸ್ ಆಂಡ್ರಾಯ್ಡ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪರಿಚಯಿಸ್ತಾ ಇದ್ದಾರೆ. ಇದನ್ನ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು OTPಯ ಮುಖಾಂತರ ರಿಜಿಸ್ಟರ್ ಮಾಡಿಕೊಳ್ಬೇಕು. ನೀವು ಮನೆಯನ್ನು ಬಿಟ್ಟು ಹೋಗುವಾಗ ರಿಕ್ವೆಸ್ಟ್ ಪೊಲೀಸ್ ವಾಚ್ ಎಂದು ಕೋರಿಕೊಂಡು ನೀವು ಮನೆಯಿಂದ ದೂರವಿರುವ ದಿನ ಮತ್ತು ಸಮಯವನ್ನು ನಮೂದಿಸಬೇಕು.
ನಮ್ಮ ಪೊಲೀಸರು ಕೂಡಲೇ ನಿಮ್ಮ ಮನೆಗೆ ಬಂದು LHMS ಸೆನ್ಸರ್ ಮತ್ತು ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡ್ತಾರೆ. ಈ ಮೂಲಕ ನಿಮ್ಮ ಮನೆ ಪೊಲೀಸ್ ರಾಡಾರ್ನಲ್ಲಿ ಸುರಕ್ಷಿತವಾಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಕಳ್ಳತನ ನಿಯಂತ್ರಣಕ್ಕಾಗಿ ತುಮಕೂರು ಜಿಲ್ಲೆ ಪೊಲೀಸ್ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ವತಿಯಿಂದ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ತಂತ್ರಾಂಶವನ್ನು ನಿಯೋಜಿಸಲಾಗಿದೆ. ತುಮಕೂರು ಜನರೆಲ್ಲರೂ ಈ ತಂತ್ರಾಂಶವನ್ನು ಸದ್ಬಳಕೆ ಮಾಡಿಕೊಂಡು ತುಮಕೂರು ಜಿಲ್ಲೆಯನ್ನು ಸುರಕ್ಷಿತವಾಗಿಡಲು ಪೊಲೀಸರ ಜೊತೆಗೆ ಕೈಜೋಡಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಒಳಗಡೆ ಎಷ್ಟೊಂದು ಸಾಕ್ಷಿಗಳ ಮುಂದೆ ನಿಂತೆ, ಈಗ ನಿಮ್ಮ ಮನಸಾಕ್ಷಿ ಮುಂದೆ ನಿಂತಿದ್ದೀನಿ. ನಾನು ಮಾಡಿದ ಸರಿನಾ ತಪ್ಪ ಅಂತ ನೀವೇ ಹೇಳಿ. ಇಷ್ಟೊಂದು ಜನ ಪ್ರಾಣ ತೆಗೆಯಕ್ಕೆ ನಿಮ್ಗೆ ಯಾರು ಸರ್ ಹಕ್ಕು ಕೊಟ್ಟಿದ್ದು? ಮನುಷ್ಯ ಕಣ್ಮುಚ್ಕೊಂಡು ನಂಬೋದು ಎರಡೇ ವ್ಯಕ್ತಿನ, ಒಬ್ಬ ದೇವ್ರು, ಇನ್ನೊಬ್ಬ ಡಾಕ್ಟರ್. ದೇವ್ರ ನಂಬಿ ಕಾಣಿಕೆ ಮಾತ್ರ ಕೊಡ್ತೀವಿ, ಆದ್ರೆ ಡಾಕ್ಟರ್ ನಂಬಿ ನಮ್ಮ ಉಸಿರೇ ಕೊಡ್ತೀವಿ. ಆ ಡಾಕ್ಟರ್ ತಪ್ಪು ಮಾಡಬಾರ್ದು, ತಪ್ಪು ಮಾಡೋರು ಡಾಕ್ಟರ್ ಆಗಿರಬಾರ್ದು. ಎಲ್ಲಾ ಫೀಲ್ಡ್ ಅಲ್ಲೂ ತಪ್ಪು ನಡೀತಾ ಇದೆ, ಆದ್ರೆ ಮೆಡಿಕಲ್ ಅಲ್ಲಿ ನಡೆಯೋದು ತಪ್ಪಲ್ಲ, ನಂಬಿಕೆ ದ್ರೋಹ. ಈ ದ್ರೋಹಕ್ಕೆ ಕ್ಷಮೆನೇ ಇಲ್ಲ. ಸರ್, ಮೆಡಿಕಲ್ ಸಿಸ್ಟಮ್ ಬಿಸ್ನೆಸ್ ಆಗ್ತಾ ಇರೋದಕ್ಕೆ ಯಾರು ತಪ್ಪು ಅಂತ ಅನ್ಸುತ್ತೆ? ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿ ನಡೀದೇ ಇರೋದಕ್ಕೆ ಯಾರೆಲ್ಲ ಕಾರಣನೋ ಅವರೇ ಮುಖ್ಯ ಅಪರಾಧಿಗಳು. 7% GST ತಗೊಳ್ಳೋ ಸಿಂಗಪೂರ್ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಾಗ 28% GST ತಗೊಳ್ಳೋ ನಮ್ಮ ಸರ್ಕಾರದಿಂದ ಯಾಕೆ ಚಿಕಿತ್ಸೆನ ಫ್ರೀಯಾಗಿ ಕೊಡಕ್ಕಾಗಲ್ಲ? ಮೆಡಿಸನ್ಗೆ 12%, ಹಲವಾರು ತಾಯಂದ್ರ ತಾಳಿ ಮಾಡಿಸೋ ಸಾರ ಈಗ GST ಇಲ್ಲ. ನಮ್ಮ ನಾಡಿನ ಪ್ರಸಿದ್ಧ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಲ್ಲ. ಏನಪ್ಪ ಕಾರಣ ಅಂತ ಕೇಳಿದ್ರೆ 2 ವರ್ಷದಿಂದ ಅದನ್ನ ಸಪ್ಲೈ ಮಾಡೋರಿಗೆ ದುಡ್ಡೇ ಕೊಟ್ಟಿಲ್ಲ. ಹೆಂಗೆ? ಇನ್ನೊಂದು ಗವರ್ಮೆಂಟ್ ಹಾಸ್ಪಿಟಲ್ ಡಯಾಲಿಸಿಸ್ ಮಾಡುವಾಗ ಕರೆಂಟ್ ಕಟ್ ಆಯ್ತು, 4 ಜನ ಸತ್ತೇ ಹೋದ್ರು. ಮಾಮೂಲಿ ಒಂದು ಪವರ್ ಬ್ಯಾಕಪ್ ಕೂಡ ಇಲ್ಲ. ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದ್ದ ಒಂದು ಮಗುನ ಇರುವೆ ಕಚ್ಚಿ ಸಾಯಿಸೋದು ನಮ್ಮ ಊರಲ್ಲಿ ಮಾತ್ರ ನಡೆಯಕ್ ಸಾಧ್ಯ. ಜನ ರೋಗ ನೋಡಿ ಭಯ ಪಡೋದಕ್ಕಿಂತ ಗವರ್ಮೆಂಟ್ ಹಾಸ್ಪಿಟಲ್ ನೋಡಿ ಭಯ ಪಡ್ತಿದ್ದಾರೆ. ಆ ಭಯನೇ ಪ್ರೈವೇಟ್ ಹಾಸ್ಪಿಟಲ್ಗಳ ಇನ್ವೆಸ್ಟ್ಮೆಂಟ್. ಸರ್, ಕೊಲೆನ ಲೀಗಲ್ ಮಾಡಕ್ ನೋಡ್ತಾ ಇದ್ದೀರಾ? ನಾನ್ ಮಾಡಿದ ಕೊಲೆನೆಲ್ಲ ಯಾರು ಹೇಳಿದ್ದು? ಕೊಳ್ತೋಗಿ ನಿಂತಿರೋ ಮೆಡಿಕಲ್ ಸಿಸ್ಟಮ್ ನ ಕ್ಲೀನಿಂಗ್ ಪ್ರಾಸೆಸ್. ಪುಷ್ಪಲತಾ ಅಂತ ಚಿಕ್ಕ ಹುಡುಗಿನ ಹಣಕ್ಕಾಗಿ ಕೊಂದ್ಬಿಟ್ರು, ಅದೇ ತರ ಅದೆಷ್ಟು ಸಾವುಗಳು ಆಚೆ ಗೊತ್ತಾಗದೆ ಒಳಗೆ ನಡೀತಾನೆ ಇದೆ. ಪ್ರತಿದಿನ ಉಚಿತವಾಗಿ ಒಳ್ಳೆ ರೀತಿ ಚಿಕಿತ್ಸೆ ಸಿಗದೆ ಸಾವು ಬದುಕಲ್ಲಿ ನೆರಳುತ್ತಾ ಇರೋ ಒಬ್ಬ ಸಾಮಾನ್ಯ ಮನುಷ್ಯನ ಪೇನ್, ಕೋಪ. ಸರ್, ಈಗ ಹೇಳಿ, ನ್ಯಾಯನ ಅನ್ಯಾಯನ? ನ್ಯಾಯನೇ ಸರ್. ಸರ್, ಏನ್ ಸರ್ ಬೇಕು ನಿಮ್ಗೆ? ಉಚಿತವಾದ ಚಿಕಿತ್ಸೆ. ಹಣ ಸಂಪಾದಿಸಕ್ಕೆ 1000 ದಾರಿ ಇದೆ, ಮೆಡಿಕಲ್ ಅದಕ್ಕೆ ದಾರಿ ಅಲ್ಲ. ಈ ವ್ಯಾಪಾರದಲ್ಲಿರೋ ಕೊನೆ ವ್ಯಾಪಾರಿನ ಹೊಡೆದು ಓಡಿಸೋವರೆಗೂ ನನ್ನ ಹೋರಾಟ ನಡೀತಾನೆ ಇರುತ್ತೆ. ನಿಮ್ ತಾಯಿನ ಮೆಡಿಕಲ್ ಎರರ್ ಇಂದ ಕೊಂದ್ಬಿಟ್ರು, ಅದಕ್ಕೆ ನೀವು ಈಗೆಲ್ಲ ಮಾಡ್ತಾ ಇದ್ದೀರಾ? ಇದನ್ನ ಪರ್ಸನಲ್ ರಿವೆಂಜ್ ಅನ್ಕೋಬೋದಾ? ನಥಿಂಗ್ ಪರ್ಸನಲ್, ಜಸ್ಟ್ ಸರ್ವಿಸ್. ಬರೋಣ, ನಮಸ್ಕಾರ.